ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ತೂಗುದೀಪ ಅರೆಸ್ಟ್. ಕಾನೂನಿನ ಕೋಳ ಎಷ್ಟು ಬಿಗಿಯಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅನ್ನ ಬಂಧಿಸಿದ್ದಾರೆ. ದರ್ಶನ್ ಅರೆಸ್ಟ್ ಆಗಿರೋದ್ರಿಂದ ಈಗ ಬಿಗ್ ಬಜೆಟ್ ಸಿನಿಮಾಗೆ ಬ್ರೇಕ್ ಬಿದ್ದಿದೆ. ಅರ್ಧಕ್ಕೆ ಆ ಸಿನಿಮಾ ನಿಲ್ಲೋ ಭೀತಿಯಲ್ಲಿ ದರ್ಶನ್ 57ನೇ ಸಿನಿಮಾ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು. ದರ್ಶನ್ ಅವರನ್ನ ನೋಡೋದಕ್ಕೆ ನಿರ್ಮಾಪಕ ಠಾಣೆಗೆ ಬಂದಿದ್ದಾರೆ. ನಿರ್ಮಾಪಕರು ತಲೆ ಮೇಲೆ ಕೈ ಎತ್ಕೊಬೇಕು ಹಿಂಗಾಗ್ಬಿಟ್ರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ತೂಗುದೀಪ ಅರೆಸ್ಟ್ ಆದ ಕಾರಣದಿಂದಾಗಿ ನಿರ್ಮಾಪಕ ರಾಮಮೂರ್ತಿ ಇದೀಗ ಭೇಟಿ ಮಾಡೋದಕ್ಕೆ ಅಂತ ಠಾಣೆಗೆ ಬಂದರು. ಆದರೆ ನಿರ್ಮಾಪಕರ ಭೇಟಿಗೆ ಅವಕಾಶ ಸಿಗಲಿಲ್ಲ. ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡ್ತಾ ಇದ್ದಂಥ ಸಂದರ್ಭ ಇಂಥದ್ದೊಂದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ನಟ ದರ್ಶನ್. ಹಾಗಾದ್ರೆ ಈ ಬಿಗ್ ಬಜೆಟ್ ಸಿನಿಮಾ ಡೆವಿಲ್ ಸಿನಿಮಾ ಏನು ಶೂಟಿಂಗ್ ನಡೀತಾ ಇತ್ತು, ಇದಕ್ಕೆ ತೊಂದರೆ ಆಗೋದು ಖಚಿತನಾ? ಯಾಕಂತಂದ್ರೆ ಈಗ ಆಲ್ರೆಡಿ ಬಂಧನ ಆಗಿದೆ ಈ ಕೇಸ್ನಲ್ಲಿ. ಇನ್ನು ವಿಚಾರಣೆ ಆರಂಭ ಆಗುತ್ತೆ. ಈಗ ಮುಂದಿನ ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಆ ನಂತರದಲ್ಲಿ ಅವರು ಕಸ್ಟಡಿಗೆ ಕೊಡ್ತಾರೆ. ಕಸ್ಟಡಿಗೆ ತಗೊಂಡ ನಂತರ ಯಾವ ರೀತಿಯಲ್ಲಿ ವಿಚಾರಣೆ ಸಾಗುತ್ತೆ ಅನ್ನೋದನ್ನು ನೋಡಬೇಕು. ಬೇಲ್ ಸಿಗತ್ತಾ ಇಲ್ವಾ? ಕೊಲೆ ಕೇಸ್ ಆದ್ದರಿಂದ ಸಾಕಷ್ಟು ಗಂಭೀರವಾದ ಪ್ರಕರಣ. ಅದರಲ್ಲೂ ನೇರವಾಗಿ ಸಾಕ್ಷ್ಯಗಳು ಕೂಡ ಅನೇಕ ಸಾಕ್ಷ್ಯಗಳು ಲಭ್ಯ ಇರೋದ್ರಿಂದ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಬಳಿ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡೆದಿದ್ದಾರೆ. ಯಾವ ಕಾರಣಕ್ಕಾಗಿ ದರ್ಶನ್ ಅರೆಸ್ಟ್ ಆಗಿದೆ, ಏನು ಕಥೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏನು ಕಾರಣ, ಯಾಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನೋಡಿ, ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಮತ್ತು ಮುಖ್ಯವಾಗಿ ದರ್ಶನ್ ಬಂಧನ ಆಗ್ತಾ ಇದ್ದಂತೆ ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮೈಸೂರಿನಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ನಾನು ಬೆದರಿಸೋದಕ್ಕೆ ಹೇಳಿದ್ದೆ ಅಷ್ಟೇ, ಅವ್ರನ್ನ ಹೆದರಿಸೋದಕ್ಕೆ ಹೇಳಿದ್ದೆ, ಆದರೆ ಈ ರೀತಿ ಆಗಿದೆ ಅನ್ನೋಂಥ ಉತ್ತರವನ್ನ ಕೊಟ್ಟಿದ್ದಾರಂತೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ. ರೇಣುಕಾಸ್ವಾಮಿ ಅನ್ನೋ ಯುವಕನ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ ಅರೆಸ್ಟ್ ಆಗಿರೋದು. ಇದರ ಜೊತೆಗೆ ಪವಿತ್ರ ಗೌಡ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗಾಗಿ ಸ್ಟೇಷನ್ಗೆ ಕರೆ ತಂದಿರೋದು. ಮತ್ತೊಂದು ಕಡೆ ಸದ್ಯಕ್ಕೆ ಈ ಎಲ್ಲ ವಿಚಾರ ಮತ್ತು ಬೆಳವಣಿಗೆಯ ಭಾಗವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ವಿಚಾರಣೆ ಮಾಡ್ತಾ ಇರುವಂಥ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿರೋದು. ಯಾವ ಕಾರಣಕ್ಕಾಗಿ ದರ್ಶನ್ ಅರೆಸ್ಟ್ ಆಗಿರೋದು, ಏನು ವಿಚಾರ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ.